ಕೃಷ್ಣಪ್ಪ ಪ್ರಿಯ ಕೃಷ್ಣಪ್ಪ ಕೋಟೆಯಲ್ಲಿ ಜಿಬಿಎ ರೂಲ್ಸ್ಗೆ ಕಿಮ್ಮತ್ತೇ ಇಲ್ವಾ ಹಾಗಿದ್ರೆ? ವಿಜಯನಗರ ಗೋವಿಂದರಾಜನಗರಗಳು ಸಂಪೂರ್ಣವಾಗಿ ಫ್ಲೆಕ್ಸ್ ಮಯವಾಗಿದೆ. ಎಲ್ಲಿ ನೋಡಿದ್ರು ಕೂಡ ಪೋಸ್ಟರು, ಎಲ್ಲಿ ನೋಡಿದ್ರು ಕೂಡ ಫ್ಲೆಕ್ಸ್ಗಳು. ಯಾವ ಪೋಸ್ಟರು ಫ್ಲೆಕ್ಸ್ ನಲ್ಲಿ ನೋಡಿದ್ರು ಕೂಡ ಅಪ್ಪ ಮಕ್ಕಳ ದರ್ಶನವೇ ಆಗ್ತಾ ಇದೆ. ನಾಯಕರಿಗೆ ಶುಭಾಶಯಗಳನ್ನ ಕೋರಿದಂತಹ ಫ್ಲೆಕ್ಸ್, ಬ್ಯಾನರ್ಸ್, ಪೋಸ್ಟರ್ಸ್ ಎಲ್ಲಿ ನೋಡಿದ್ರು ಕೂಡ ರಾರಾಜಿಸ್ತಾ ಇದೆ. ಕೃಷ್ಣಪ್ಪ ಪ್ರಿಯ ಕೃಷ್ಣ ಕೋಟೆಯಲ್ಲಿ ಜಿಬಿಎ ರೂಲ್ಸ್ಗೆ ಕಿಮ್ಮತ್ತೇ ಇಲ್ವಾ ಹಾಗಿದ್ರೆ? ವಿಜಯನಗರ ಗೋವಿಂದರಾಜನಗರಗಳು ಸಂಪೂರ್ಣವಾಗಿ ಫ್ಲೆಕ್ಸ್ ಮಯವಾಗಿದೆ. ಎಲ್ಲ ನೋಡಿದ್ರು ಕೂಡ ಪೋಸ್ಟರ್ಗಳು ರಾರಾಜಿಸ್ತಾ ಇದೆ. ಯಾವ ಪೋಸ್ಟರ್ ನೋಡಿದ್ರು ಕೂಡ ಅಪ್ಪ ಮಕ್ಕಳೇ. ವಿಜಯನಗರ ಟು ಮಾಗಡಿ ರೋಡ್, ದೀಪಾಂಜಲಿ ನಗರ, ಮೂಡಲ್ಪಾಳ್ಯ ಎಲ್ಲ ನೋಡಿದ್ರು ಕೂಡ ಫ್ಲೆಕ್ಸ್ಗಳ ಹಾವಳಿನೇ. ದೊಡ್ಡ ದೊಡ್ಡ ಕಟೌಟ್ಗಳು, ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಸಿಗ್ನಲ್ ಆಗಿರ್ಬೋದು, ದೇವಸ್ಥಾನಗಳ ಮುಂದೆ ಕೂಡ ಆಗಿರ್ಬೋದು. ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದಂತಹ ಪೋಸ್ಟರ್ಸ್ಗಳು, ರೂಲ್ಸ್ ಅನ್ನ ಗಾಳಿಗೆ ತೂರಿ ಎದ್ದು ನಿಂತ ಇದೆ ಬ್ಯಾನರ್ಗಳು, ರಸ್ತೆಯುದ್ದಕ್ಕೂ ಕೂಡ ಪೋಸ್ಟರ್ಗಳು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಸಾರ್ವಜನಿಕರು. ಡಿಸಿಎಂ ಹೇಳಿದ್ರು ಕೂಡ ಡೋಂಟ್ ಕೇರ್, ಎಲ್ಲಿ ನೋಡಿದ್ರು ಕೂಡ ಕಲರ್ಫುಲ್ ಫ್ಲೆಕ್ಸ್ ರಾರಾಜಿಸ್ತಾ ಇದೆ. ವಿಜಯನಗರದಲ್ಲಿ ಜಿಬಿಎ ಕಮಿಷನರ್ ಸಾಹೇಬ್ರ ಏನು ಕಣ್ಮುಚ್ಚಿ ಕೂತಿದ್ದೀರಾ ನೀವು? ಸಾರ್ವಜನಿಕರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಫ್ಲೆಕ್ಸ್ಗಳ ವಿಡಿಯೋವನ್ನ ಮಾಡಿ ಕೃಷ್ಣಪ್ಪ ಪ್ರಿಯ ಕೃಷ್ಣಪ್ಪ ಕೋಟೆಯಲ್ಲಿ ಕಂಪ್ಲೀಟ್ ಆಗಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಜಿಬಿಎ ರೂಲ್ಸ್ಗೆ ಕಿಮ್ಮತ್ತೇ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಪೋಸ್ಟರ್ಗಳು, ಎಲ್ಲಿ ನೋಡಿದ್ರು ಕೂಡ ಫ್ಲೆಕ್ಸ್ಗಳೇ. ಯಾವ ಪೋಸ್ಟರ್ ಫ್ಲೆಕ್ಸ್ ನಲ್ಲಿ ನೋಡಿದ್ರು ಕೂಡ ಅಪ್ಪ ಮಕ್ಕಳ ದರ್ಶನವೇ ಆಗ್ತಾ ಇದೆ. ನಾಯಕರಿಗೆ ಶುಭಾಶಯಗಳನ್ನ ಕೋರಿದಂತಹ ಫ್ಲೆಕ್ಸು, ಬ್ಯಾನರ್ಸು, ಪೋಸ್ಟರ್ಸು, ವಿಜಯನಗರ ಟು ಮಾಗಡಿ ರೋಡು, ದೀಪಾಂಜಲಿ ನಗರ ಎಲ್ಲಿ ನೋಡಿ, ಮೂಡಲಪಾಳ್ಯ ಆಗಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಫ್ಲೆಕ್ಸ್ಗಳದೇ ಹಾವಳಿ. ಜಿಬಿಎ ಕಮಿಷನರ್ ಸಾಹೇಬ್ರೆ ಏನ್ ಕಣ್ಮುಚ್ಕೊಂಡು ಕೂತಿದ್ದೀರಾ? ಡಿಸಿಎಂ ಡಿಕೆ ನೋಡಿದ್ರೆ ಫ್ಲೆಕ್ಸ್ ಹಾಕಂಗೇ ಇಲ್ಲ ಅಂತಾರೆ, ಕೇಸ್ ಅನ್ನ ಹಾಕ್ತಾರೆ. ಫ್ಲೆಕ್ಸ್ ಹಾಕಿದ್ರೆ ಕೇಸ್ ಅಂತ ಹೇಳ್ತಾರೆ. ಆದ್ರೆ ಅವರದ್ದೇ ಪಕ್ಷದ ಶಾಸಕರ ಕ್ಷೇತ್ರಗಳಲ್ಲಿ ಮಾತ್ರ ಭಿನ್ನ ಸ್ಥಿತಿ. ಫ್ಲೆಕ್ಸ್ ಬ್ಯಾನರ್ ಹಾವಳಿಯಿಂದ ರೋಸ್ ಹೋಗಿದ್ದಾರೆ ವಿಜಯನಗರದ ಜನ. ವಿಜಯನಗರ ಬದಲಾಗಿ ಪೋಸ್ಟರ್ ನಗರ ಅಂತ ಹೇಳ್ತಿದ್ದಾರೆ. ವಿಜಯನಗರದಲ್ಲಿ ತಲೆ ಎತ್ತಿ ನಿಂತಿದೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು, ಕಟೌಟ್ಗಳು, ಬ್ಯಾನರ್ಸ್ಗಳು. ಎಲ್ಲ ನೋಡಿದ್ರು ಕೂಡ ಬ್ಯಾನರ್, ಫ್ಲೆಕ್ಸ್, ಪೋಸ್ಟರ್ಗಳಿಂದ ಕಂಪ್ಲೀಟ್ ಆಗಿ ತುಂಬ ಹೋಗಿದೆ ವಿಜಯನಗರ. ಡಿಸಿಎಂ ಹೇಳಿದ್ರು ಕೂಡ ಡೋಂಟ್ ಕೇರ್, ಎಲ್ಲಿ ನೋಡಿದ್ರು ಕೂಡ ಕಲರ್ಫುಲ್ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಅಪ್ಪ ಮಗನ ದರ್ಶನ ಎಂಟ್ರೆನ್ಸ್ ಎಲ್ಲ ಆಗಿರ್ಬೋದು. ವಿಜಯನಗರ, ದೀಪಾಂಜಲಿ ನಗರ, ಮೂಡಲಪಾಳ್ಯ ಕಂಪ್ಲೀಟ್ ಆಗಿ ಅದೇನೆ ರಾರಾಜಿಸ್ತಾ ಇರುವಂಥದ್ದು. ಫ್ಲೆಕ್ಸು, ಬ್ಯಾನರ್ಸು ಕಲರ್ಫುಲ್ ಆಗಿ. ವಿಜಯನಗರ ಇಂದ ಮಾಗಡಿ ರೋಡು, ದೀಪಾಂಜಲಿ ನಗರ, ಮೂಡಲಪಾಳ್ಯವರೆಗೂ ಕೂಡ ದೊಡ್ಡ ದೊಡ್ಡ ಕಟೌಟ್ಗಳು ಕೂಡ. ಸೊ ಮೆಟ್ರೋ ಸ್ಟೇಷನ್ನ ಸಿಗ್ನಲ್ಲು, ದೇವಸ್ಥಾನಗಳು ಎಲ್ಲಿ ನೋಡಿದ್ರು ಕೂಡ ಫ್ಲೆಕ್ಸ್ಗಳೇನೆ. ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದಂತಹ ಪೋಸ್ಟರ್ಗಳು, ರೂಲ್ಸ್ ಅನ್ನ ಗಾಳಿಗೆ ತೂರಿ ಎದ್ದು ನಿಲ್ತಾ ಇದೆ ಬ್ಯಾನರ್ಗಳು, ರಸ್ತೆಯುದ್ದಕ್ಕೂ ಕೂಡ ಪೋಸ್ಟರ್ಗಳು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಪೋಸ್ಟ್ ಮಾಡಿಬಿಟ್ಟು ವಿಡಿಯೋನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಈ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋದ್ರ ಮುಖಾಂತರವಾಗಿ ಹರಿಬಿಡ್ತಾ ಇದ್ದಾರೆ. ಎಸ್, ಇದೀಗ ನಾವಿರುವಂತದ್ದು ವಿಜಯನಗರದಲ್ಲಿ. ಈ ವಿಜಯನಗರ ಒಂದ್ ರೀತಿಯಲ್ಲಿ ಪೋಸ್ಟರ್ ನಗರ ಅಂತಾನೆ ಕರಿಬಹುದು ಅನ್ನುವಂತ ಮಾತನ್ನ ಸಹ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹೇಳ್ತಾ ಇರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಪೋಸ್ಟರ್ ಯಾವ ರೀತಿಯಾಗಿ ಕಟೌಟ್ಗಳು ಎದ್ದು ನಿಂತಿದ್ದಾವೆ ಅಂತ ಹೇಳಿ. ಈಗಾಗಲೇ ಡಿಸಿಎಂ ಅವರು ಸಹ ಹೇಳಿರುವಂತಹದ್ದು ಪೋಸ್ಟರ್ಸ್ ಗಳನ್ನ ಯಾವುದೇ ಹುಟ್ಟುಹಬ್ಬದ ವಿಶಸ್ಗಳಾಗಿರ್ಬೋದು ಇಂತಹ ಪೋಸ್ಟರ್ಸ್ ಗಳನ್ನ ಅಳವಡಿಕೆ ಮಾಡುವಂತಿಲ್ಲ ಅಂತ ಸಹ ಹೇಳಿದ್ದಾರೆ. ಆದ್ರೂ ಸಹ ಈ ರೀತಿಯಾದಂತಹ ಪೋಸ್ಟರ್ಸ್ ಗಳು ವಿಜಯನಗರದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಸಂಪೂರ್ಣವಾಗಿ ವಿಜಯನಗರ ಅತ್ತಿಗುಪ್ಪೆ ಆಗಿರ್ಬೋದು, ಈ ಕಡೆ ಮಾಗಡಿ ರಸ್ತೆ ಆಗಿರ್ಬೋದು, ಜೊತೆಗೆ GT ಮಾಲ್ ವರೆಗೂ ಸಹ ನಮಗೆ ಸಂಪೂರ್ಣವಾಗಿ ಇಂತಹ ಪೋಸ್ಟರ್ಸ್ ಗಳೇ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಮರಗಳ ಅಡಿಯಲ್ಲೂ ಸಹ
ಪೋಸ್ಟರ್ಸ್ ಗಳದ್ದೇ ಹಾವಳಿ, ಪೋಸ್ಟರ್ಸ್ ಗಳೇ ಕಂಡು ಬರ್ತಾ ಇರುವಂತಹದ್ದು. ಎಸ್, ದೃಶ್ಯಾವಳಿಗಳಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಹ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಯಾಕೆ ಇದು ಒಂದ್ ರೀತಿಯಲ್ಲಿ ವಿಜಯನಗರದ ಬದಲಾಗಿ ಪೋಸ್ಟರ್ ನಗರವಾಗಿ ನಮ್ಗೆ ಕಂಡು ಬರ್ತಾ ಇದೆ? ಯಾಕಂತಂದ್ರೆ ಎಲ್ಲೇ ನೋಡಿದ್ರು ನಿಮ್ಗೆ ಸಂಪೂರ್ಣವಾಗಿ ದೇವಸ್ಥಾನದ ಸುತ್ತಮುತ್ತವಾಗಿರಬಹುದು ಅಥವಾ ಬಸ್ ಸ್ಟಾಪ್ ನ ಸುತ್ತಮುತ್ತಲಾಗಿರ್ಬಹುದು, ಎಲ್ಲೇ ಹೋದ್ರೂ ಸಹ ನಮ್ಗೆ ಕಂಡು ಬರುವಂತಹ ಪೋಸ್ಟರ್ಸ್ ಗಳು ಕಾರ್ಯಕರ್ತರಾಗ್ಲಿ ಅಥವಾ ಇದಕ್ಕೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇದೆ, ಇದಕ್ಕೆ ಯಾಕೆ ಸರ್ಕಾರ ಕಡಿವಾಣ ಹಾಕ್ತಾ ಇಲ್ಲ ಅಥವಾ ಇದಕ್ಕೆ ಬ್ರೇಕ್ ಹಾಕೋದೇ ಇಲ್ವಾ ಅನ್ನುವಂಥದ್ದನ್ನ ಸಹ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹದ್ದು. DCM ಅವರು ಹೇಳಿದ್ದಾರೆ, ಆದ್ರೂ ಸಹ ಈ ರೀತಿಯಾದಂತಹ ಪೋಸ್ಟರ್ಸ್ ಗಳು ಯಾತಕ್ಕಾಗಿ ಅನ್ನುವಂತಹ ಒಂದು ಧ್ವನಿ ಕೇಳಿ ಬರ್ತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಎಲ್ಲಾ ಪೋಸ್ಟರ್ಸ್ ಗಳನ್ನ ಆಗಲಿ ಅಥವಾ ಏನು ಫ್ಲೆಕ್ಸ್ ಗಳನ್ನ, ಬ್ಯಾನರ್ ಗಳನ್ನ ಬ್ಯಾನ್ ಮಾಡುತ್ತಾ ಸರ್ಕಾರ ಗಂಭೀರವಾಗಿ ಇದನ್ನ ತೆಗೆದುಕೊಳ್ಳುತ್ತಾ ಕೇವಲ ನಾಮಕಾವಸ್ಥೆ ಅನ್ನುವಂತ ರೀತಿಯಲ್ಲಿ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಸಹ ಕೇಳಿ ಬರ್ತಾ ಇರುವಂತಹದ್ದು. ಇನ್ನಾದ್ರೂ ಎಚ್ಚೆತ್ಕೊಂಡು ಫ್ಲೆಕ್ಸ್ ಗಳಿಗೆ, ಬ್ಯಾನರ್ ಗಳಿಗೆ ಬ್ಯಾನ್ ಮಾಡ್ತಾರ, ಸಂಪೂರ್ಣವಾಗಿ ಎಲ್ಲೆಡೆ ಇದು ಬಂದ್ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಕ ನ್ಯೂಸ್, ಬೆಂಗಳೂರು.